ನಮಸ್ಕಾರ. ಝಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಝಿ ಅಚೀವರ್ ಸಮಾಜಮುಖಿ ಸೇವೆ, ಶಿಸ್ತಿನ ಆಡಳಿತ ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಗಳಲ್ಲಿ ವಿಶಿಷ್ಟ ಸಾಧನೆಗೈದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮಾರಿ ರಾಜೇಶ್ವರಿ ಸಾವುವಾಡಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರಿ ರಾಜೇಶ್ವರಿ ಸಾಹುವಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗರಗ. ಇವರು ಸಮಾಜಮುಖಿ ಸೇವೆ, ಶಿಸ್ತಿನ ಆಡಳಿತ ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಗಳಲ್ಲಿ ವಿಶಿಷ್ಟ ಸಾಧನೆಗೈದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಾಗರಗ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿರುವ ಇವರು ಕಾರ್ಯನಿಷ್ಠೆಯುಳ್ಳ ಆಡಳಿತಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ, ಸಾರ್ವಜನಿಕ ಸೇವೆ ಮತ್ತು ಆಡಳಿತದ ಪಾರದರ್ಶಕತೆಗೆ ಆದ್ಯತೆ ನೀಡಿ ಸೇವೆ ಸಲ್ಲಿಸುತ್ತಿರುವ ಇವರು ಹಲವಾರು ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ಬೆಂಗಳೂರು ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘದ ರಾಜ್ಯ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ಕಾರಿ ಸೇವೆಗೆ ಸೇರುವ ಮೊದಲು ಸುಮಾರು 10 ವರ್ಷಗಳ ಕಾಲ ಆರ್ಎಸ್ಎಸ್ ಮತ್ತು ಎಬಿವಿಪಿ ಕಾರ್ಯಕರ್ತೆಯಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸಂಘದ ರಾಜ್ಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿ ಸಂಘಟನೆ ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರಿಗೆ ಝಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಸರ್. ಜಿ ಕನ್ನಡ ನ್ಯೂಸ್ ಚಾನಲ್ ನನಗೆ ಕಲಬುರಗಿಯಿಂದ ಗುರುತಿಸ್ಬಿಟ್ಟು ಇಲ್ಲಿ ಕರೆಸ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರಲ್ಲ. ಈ ಥರ ಅವಾರ್ಡ್ ಕೊಡೋದ್ರಿಂದ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡ್ದಂಗಾಗುತ್ತೆ. ಸಮಾಜದಲ್ಲಿ ಮಹಿಳೆಯರು ಇನ್ನೂ ಹೆಚ್ಚು ಮುಂದೆ ಬರಬಹುದು, ಇನ್ನೂ ಉನ್ನತವಾದಂಥ ಸಾಧನೆ ಮಾಡಬಹುದು ಅಂತ ನನ್ನ ಅನಿಸಿಕೆ ಸರ್. ಎಸ್, ಇನ್ನು ಮೊದಲಿಗೆ ನೀವು ಆಳಂದ ತಾಲೂಕು ಸಾವಳಗಿಕೆ ಗ್ರಾಮದವರು, ಊರಿನವರು. ಸೊ ನಿಮ್ಮ ಹುಟ್ಟೂರು, ಬಾಲ್ಯ, ಶಿಕ್ಷಣ, ಕುಟುಂಬದ ಬಗ್ಗೆ ಹೇಳಿ ಮೇಡಮ್. ಮೇಡಮ್, ನಮ್ಮ ಹುಟ್ಟೂರು ಬಂದ್ಬಿಟ್ಟು ಸಾವಳಗಿಕೆ ಅಂತ ಒಂದು ಪುಟ್ಟ ಹಳ್ಳಿ. ಇದು ಆಳಂದ ತಾಲೂಕಿನಲ್ಲಿ ಬರುತ್ತೆ, ಕಲಬುರಗಿ ಜಿಲ್ಲೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮೂರಲ್ಲಿ ನಾವು ಬಾಲ್ಯದಲ್ಲಿ ತುಂಬ ನಮ್ಮದು ದೊಡ್ಡ ಮನೆತನ ಮೇಡಮ್. ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದು. ಬಟ್ ನಾನು ಬೆಳೀತಾ ಬೆಳೀತಾ ಒಂದು 7-8 ವರ್ಷ ಆದಾಗ ತುಂಬ ಕಷ್ಟ ಬಂದ್ಬಿಡ್ತು ನಮ್ಮ ಕುಟುಂಬಕ್ಕೆ. ನಂತರ ಶಿಕ್ಷಣ ಬಂದ್ಬಿಟ್ಟು ನಂದು ಅಲ್ಲೇ ಬಾಲ್ಯ ಶಿಕ್ಷಣ ಅಲ್ಲೇ ನಮ್ಮೂರಿನಲ್ಲೇ ಆಗಿರೋದು. ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಗೆ ಹೋಗಿದ್ದು ನಾನು. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಹೆಣ್ಮಕ್ಳನ್ನ ಶಾಲೆಗೆ ಕಳ್ಸೋದಂತಂದ್ರೆ ಒಂದು ಸುಸಂಸ್ಕೃತವಾದ ಕುಟುಂಬ, ಹೊರಗಡೆ ಬಿಡಬಾರ್ದು, ಓದಿಸ್ಬಾರ್ದು ಅನ್ನೋದೆಲ್ಲ ಇರುತ್ತಲ್ಲ ಮೇಡಮ್, ಆ ಥರ ಇತ್ತು. ಆದರೂ ಏನೋ ಒಂದು ಊರಲ್ಲಿರೋ ಎಜುಕೇಷನ್ನ ಮುಗಿಸ್ಲಿ ಅಂತ ಕಳಿಸಿದ್ರು. 5th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಊರಲ್ಲಿ ಎಜುಕೇಷನ್ ಇತ್ತು ಮೇಡಮ್. ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ ನಾನು. ಅದಾದ ತಕ್ಷಣ ನೆಕ್ಸ್ಟ್ ನಮ್ಮ ಊರಲ್ಲಿ ಶಾಲೆ ಇರಲಿಲ್ಲ, ಪಕ್ಕದ ಊರಿಗೆ ಹೋಗ್ಬೇಕಾಗಿತ್ತು ಶಿಕ್ಷಣ ಪಡಿಬೇಕಾದ್ರೆ. ಹಾಗಾಗಿ ಒಂದು 6-7 ಕಿಲೋಮೀಟರ್ ಆಗ್ತಿತ್ತು ಮೇಡಮ್ ನಮ್ಮೂರಿಂದ. ಕಮಲಾನಗರ್ ಅಂತ ವಿಲೇಜ್ ಬರುತ್ತೆ, ಅಲ್ಲಿ ಹೋಗ್ಬೇಕಾಗ್ತಿತ್ತು. ಬಟ್ ಅಲ್ಲಿ ಕಳಿಸ್ಲಿಲ್ಲ. ನಮ್ಮ ತಾಯಿಯವರ ತವ್ರ ಮನೆ ಇದೆ ಮೇಡಮ್, ಶ್ರೀಚಂದ್ ಅಂತ, ಅದೇ ತಾಲೂಕಿನಲ್ಲಿ ಶ್ರೀಚಂದ್ ಅಂತ ಗ್ರಾಮ ಇದೆ. ಅಲ್ಲಿ ಕಳಿಸಿದ್ರು ನಮ್ಮ ಅಪ್ಪ ಅಮ್ಮ ನನಗೆ ಸೋದರ ಮಾವನೂರಲ್ಲಿ. ತುಂಬ ಚೆನ್ನಾಗಿ ನಮ್ಮ ಸೋದರ ಮಾವನವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನಾನು ಎಜುಕೇಷನ್ಗೆ. 6ನೇ 7ನೇ ತರಗತಿ ನಾನು ಅಲ್ಲೇ ಓದಿರೋದು. ಅವರ ಒಂದು ನೆರಳಲ್ಲಿ, ಅವರ ಮಾರ್ಗದರ್ಶನದಲ್ಲೇ ಓದಿರೋದು ಮೇಡಮ್. 6, 7 ಅಲ್ಲಿ ಮುಗಿಸ್ಕೊಂಡೆ. ಮುಂದೆ 8ನೇ ತರಗತಿ ಓದ್ಬೇಕಂದ್ರೆ ಅವ್ರ ಊರಲ್ಲಿ ಕೂಡ ಇರಲಿಲ್ಲ. ನೆಕ್ಸ್ಟ್ ಮತ್ತೆ ಬೇರೆ ಕಡೆಗೆ ಹೋಗ್ಬೇಕಾಯ್ತು ಮೇಡಮ್. ನಮ್ಮ ಚಿಕ್ಕಮ್ಮನ ಊರು ಸಿಟಿ ನಿಯರು, ಗುಲ್ಬರ್ಗಾ ನಿಯರು, ಕೋಟ್ನೂರು ಡಿ ಅಂತ ಬರುತ್ತೆ, ಅಲ್ಲಿ ಕಳ್ಸಿದ್ರು. ಅಲ್ಲಿ 1 ವರ್ಷ 8ನೇ ತರಗತಿ ಓದ್ ಮುಗಿಸ್ಕೊಂಡೆ. ಮುಂದೆ ಅಲ್ಲಿಂದ ನಮ್ಮ ಅಪ್ಪ ಅಮ್ಮ ಮಗಳು ದೊಡ್ಡವಳಾಗಿದ್ದಾಳೆ, ಹೊರಗಡೆ ಬಿಡೋದು ಬೇಡ ಅಂತ ಈ ಥರ ವಿಚಾರ ಮಾಡಿಬಿಟ್ಟು
ಮತ್ತೆ ನನಗೆ ಪುನಃ ನಮ್ಮ ಊರಿಗೆ ಕರ್ಸ್ಕೊಂಡ್ರು. 9ನೇ 10ನೇ ತರಗತಿ ಮತ್ತೆ ಓದ್ಬೇಕಲ್ವಾ. ನನಗೆ ಓದೋದಂದ್ರೆ ತುಂಬಾ ಇಷ್ಟ ಮೇಡಮ್, ತುಂಬಾ ಇಷ್ಟ. ಹಾಗಾಗಿ ನಾನು ಸ್ಕೂಲ್ ಬಿಡ್ಲಿಲ್ಲ, ಹಠ ಹಿಡ್ಕೊಂಡು ನಾನು 9ನೇ ಕ್ಲಾಸ್ಗೆ ಮತ್ತೆ ಅದೇ ಕಮಲಾನಗರ ಗ್ರಾಮದಲ್ಲಿ 5-6 ಕಿಲೋಮೀಟರ್ ದೂರ ಆಗ್ತಿತ್ತು, ಅಲ್ಲಿ ಅಡ್ಮಿಷನ್ ತಗೊಂಡ್ಬಿಟ್ಟು ಅಲ್ಲಿ ಸ್ಟಡಿ ಕಂಟಿನ್ಯೂ ಮಾಡಿದೆ. 9th 10th ಅಲ್ಲಿ ಚೆನ್ನಾಗಿ ಓದಿದೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಇಂಥ ಊರಲ್ಲಿ ಹುಟ್ಟುಬಿಟ್ಟು ಇಂಥಲ್ಲಿ ನಮ್ಮಲ್ಲಿ ಎಜುಕೇಷನ್ ಬಗ್ಗೆ ಅರಿವೇ ಇಲ್ಲ, ಇಂಥ ಗ್ರಾಮದಲ್ಲಿ ಹುಟ್ಟಿರೋಳು ಇವಳೇನು ಪಾಸ್ ಆಗ್ತಾಳೆ SSLC ಅನ್ನುವಂಥ ಒಂದು ಕಾನ್ಸೆಪ್ಟ್ ಜನರ ತಲೆಯಲ್ಲಿ ಇರುತ್ತೆ. ಆ ಥರ ಇತ್ತು. ಒಬ್ಬರು ಚಾಲೆಂಜ್ ಕೂಡ ಮಾಡಿದ್ರು ನನಗೆ SSLC ಇದ್ದಾಗ, ನೀನು 10th ಪಾಸ್ ಆಗೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ರು. ನಾನು ಪಾಸ್ ಆಗೇ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಪಾಸ್ ಆಗೋಕ್ಕಿಂತ ಮುಂಚೆನೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಬಟ್ ಫಸ್ಟ್ ಕ್ಲಾಸ್ ತೆಗಿಯೋಕ್ಕಾಗಲಿಲ್ಲ, ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆದೆ SSLC. SSLCನಲ್ಲಿ ನನಗೆ ತುಂಬ ಟಫ್ ಇರೋ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಮೇಡಮ್. ಡೆಫಿನೆಟ್ಲಿ ಫೇಲ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ನಾನು. ನನಗೆ ಏನು ಫುಲ್ ಜೀರೋ ನಾಲೆಜ್ ಇತ್ತು. ಬಳ್ಳಾರಿ ಜಿಲ್ಲೆಯವರು ತಿಪ್ಪೇಸ್ವಾಮಿ ಸರ್ ಅಂತ ಇದ್ರು, ಒಬ್ರು ಹೈಸ್ಕೂಲ್ ಟೀಚರು, ಮ್ಯಾಥ್ಸ್ ಹೇಳ್ತಿದ್ರು. ಅವರು ನನಗೆ ರಾಜೇಶ್ವರಿ ನೀ ಎಲ್ಲಾದ್ರಲ್ಲೂ ಫಸ್ಟ್ ಇದೆಯಾ, ಇದು ಒಂದು ಸಬ್ಜೆಕ್ಟ್ ವೀಕ್ ಇದೆಯಾ ಅಂದ್ಬಿಟ್ಟು ನನಗೆ ಅದು ಒಂದು ಸಬ್ಜೆಕ್ಟ್ ಕಾನ್ಸಂಟ್ರೇಟ್ ಮಾಡಿ ನಾನು ಪಾಸ್ ಆಗೋ ಥರ ನನಗೆ ಗೈಡ್ ಮಾಡಿದ್ರು ಮೇಡಮ್. ಅವ್ರ ಒಂದು ಗೈಡೆನ್ಸ್ ಮೇರೆಗೆ ನಾನು SSLC ತುಂಬ ಚೆನ್ನಾಗಿ ರಿಸಲ್ಟ್ ತಗೊಂಡೆ. ಅದಾದಮೇಲೆ SSLC ಮುಗಿದ್ಮೇಲೆ ಕಾಲೇಜಿಗೆ ಸಿಟಿಗೆ ಕಳಿಸೋದಿಲ್ಲ ಅಂತ ನಮ್ಮ ಮನೇಲಿ ನನ್ನ ಡ್ರಾಪ್ಔಟ್ ಮಾಡಿಬಿಟ್ರು. ಎಜುಕೇಷನ್ ಡ್ರಾಪ್ಔಟ್ ಆಯಿತು ನಂದು. ಮುಂದಿಂದು ಎಜುಕೇಷನ್ ಅಂತಂದರೆ ನಾನು ಕಾಲೇಜ್ ಮೆಟ್ಟಿಲು ಹತ್ತಲಿಲ್ಲ, ಕಾಲೇಜ್ ನೋಡಲಿಲ್ಲ. ಲೆಕ್ಚರರ್ ಕೂಡ ನಾನು ಯಾರ್ದು ಲೆಕ್ಚರರ್ ಕೂಡ ಕೇಳಲಿಲ್ಲ, ಯಾಕಂತಂದರೆ ಅಡ್ಮಿಷನ್ಸೇ ಮಾಡಿಲ್ಲ ಅಂದರೆ ಲೆಕ್ಚರರ್ ಎಲ್ಲಿ ಕೇಳೋಕ್ಕಾಗುತ್ತೆ ಮೇಡಮ್. ನಾನು ಮನೇಲೇ ಇದ್ಕೊಂಡೆ. ನನಗೆ 18 years ಕಂಪ್ಲೀಟ್ ಆಗಿತ್ತು. ನಮ್ಮ ಊರಿನಲ್ಲೇ ಸ್ಕೂಲ್ನಲ್ಲಿ ಫ್ಯಾಕಲ್ಟಿ ಕೊರತೆ ಇತ್ತು ಪ್ರೈಮರಿ ಸ್ಕೂಲ್ನಲ್ಲಿ. ಹಾಗಾಗಿ ನನ್ನನ್ನು ಅಲ್ಲಿ ಪಾಠ ಮಾಡೋಕ್ಕೆ ಸೇರಿಸ್ಕೊಂಡ್ರು. 1000 ರೂಪೀಸು ನನಗೆ ಪೇಮೆಂಟ್ ಕೊಡ್ತಾ ಇದ್ರು ಮಂತ್ಲಿ. ಆ 1000 ರೂಪೀಸ್ ಪೇಮೆಂಟ್ನಲ್ಲಿ ನಾನು ನನ್ನ ಆ ದುಡ್ಡನ್ನ ಕೂಡಿಟ್ಕೊಂಡ್ಬಿಟ್ಟು 2 ವರ್ಷ ಆಗಿದ್ಮೇಲೆ 18 ವರ್ಷ ನನಗೆ ಕಂಪ್ಲೀಟ್ ಆಯಿತು. ಆವಾಗ ನಾನು ಡೈರೆಕ್ಟಾಗಿ ಗುಲ್ಬರ್ಗ ಇಂಡಿಪೆಂಡೆಂಟ್ PU ಕಾಲೇಜ್ನಲ್ಲಿ PUC ಎಕ್ಸಾಮ್ನ ಕಟ್ಬಿಟ್ಟೆ. ಅಲ್ಲಿ ಎಕ್ಸಾಮ್ ಕಟ್ಬಿಟ್ಟು ಮನೇಲೇ ಸ್ಟಡಿ ಮಾಡಿಕೊಂಡು, ಮನೇಲೇ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತಾ, ಕೆಲಸ ಮಾಡ್ತಾ, ಸ್ಕೂಲಲ್ಲಿ ಪಾಠ ಮಾಡ್ತಾ ನಾನು ಸ್ಟಡಿ ಮಾಡಿಕೊಂಡು PUCನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಕೊಂಡೆ ಮೇಡಮ್. ವೆರಿ ನೈಸ್. ಅದು ಮುಗಿದ್ಮೇಲೆ ನಾನು ಡಿಗ್ರಿ ಮಾಡಬೇಕಲ್ಲ, D.Ed ಮಾಡಬೇಕಂತ, ಟೀಚರ್ ಆಗಬೇಕಂತ D.Ed ಮಾಡಿದೆ. ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಹುದ್ದೆಯಲ್ಲಿ ಇರಬೇಕು ಅಂತ D.Ed ಮಾಡಿದೆ. D.Ed ಡಿಸ್ಟಿಂಕ್ಷನ್ ಇದೆ, B.Ed ಡಿಸ್ಟಿಂಕ್ಷನ್ ಇದೆ, ಡಿಗ್ರಿನೂ ಡಿಸ್ಟಿಂಕ್ಷನ್ ಇದೆ. ಯಾವುದೂ ನಾನು ಕಾಲೇಜಿಗೆ ಹೋಗಿಲ್ಲ, ನಾನೇ ಸ್ಟಡಿ ಮಾಡಿಕೊಂಡು ಪಾಸ್ ಆಗಿರೋದು. ಮುಂದೆ ಇಷ್ಟು ನಾನು ಎಜುಕೇಷನ್ ಮೇಡಮ್ ನಾನು ಪಡೆದಿರೋದು. ಅಂದರೆ ಇವಾಗಿನ ಕಾಲದಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಟರು ಕೂಡ ಮಕ್ಕಳು ಓದಲ್ಲ. ಅಂಥದ್ರಲ್ಲಿ ನಿಮ್ಗೆ ಎಲ್ಲ ಕಡೆ ಒಂಥರ ಫೆಸಿಲಿಟಿ ಇರಲಿಲ್ಲ, ಎಲ್ಲ ಕಡೆ ಊರೂರು ಬದಲಿಸ್ತಾ ಇದ್ರಿ, ಸ್ಕೂಲ್ ಬದಲಿಸ್ತಾ ಇದ್ರಿ, ಆದರೂ ಕೂಡ ಎಲ್ಲೂ ಛಲ ಬಿಡದೆ ನೀವು ಮುಂದೆ ಬಂದಿದ್ದೀರಾ. ಸೊ ಈ ಎಜುಕೇಷನ್ ಎಲ್ಲ ಆದಮೇಲೆ ಈಗ ನನಗೆ ಸರ್ಕಾರಿ ಕೆಲಸವನ್ನು ಪಡಿಬೇಕು ಅಂತ ಯಾವಾಗ ಬಂತು ನಿಮ್ಮ ತಲೆಗೆ? ಯಾಕೆಂದರೆ ನೀವು ಟೀಚಿಂಗಲ್ಲಿದ್ರಿ, ಅದರಿಂದ ಈ ಕಡೆಗೆ ಯಾವಾಗ ಬಂದ್ರಿ? ಆ್ಯಕ್ಚುಲಿ ನಾನು ಟೀಚಿಂಗಲ್ಲಿ ನನ್ನ ಟೀಚರ್ಸ್ ಗೈಡ್ ಮಾಡೋದ್ರ ಮೂಲಕ ನಾನು ಟೀಚಿಂಗಲ್ಲಿ ಹೋಗಿದ್ದೆ. ನನಗೆ ಬಾಲ್ಯದಿಂದಲೂ ಕೂಡ ನನಗೆ ಟೀಚರ್ ಆಗಬೇಕು ಅಂತ ಈ ಥರ ಆಸೆ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಇಷ್ಟ ಇತ್ತು ಮೇಡಮ್. PSI ಆಗಬೇಕು ಅಂತ ಇಷ್ಟ ಇತ್ತು. PSIನ ನಾನು ಅದೇ ಕೋಚಿಂಗ್ ತಗೊಂಡು B.Ed ಮುಗಿದ್ಮೇಲೆ ಒಂದು ಪ್ರೈವೇಟ್ ನಲಂದ ಅಂತ ಕಾಲೇಜ್ ಇದೆ ಮೇಡಮ್, ಆ ಕಾಲೇಜ್ನಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ. ರಿಸೆಪ್ಷನ್ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೆ. ರಿಸೆಪ್ಷನ್ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ನನಗೆ ಮತ್ತೆ ಅವರು ಪ್ರಮೋಷನ್ ಕೊಟ್ಟರು. ನಾನು ವರ್ಕ್ ನೋಡಿಬಿಟ್ಟು PRO ಅಂತ ಕೊಟ್ಟರು. ಅಲ್ಲಿ ಬರೋ ಸ್ಯಾಲ್ರಿಯಿಂದ ನಾನು ಕೋಚಿಂಗ್ ತಗೊಂಡೆ, ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಕೋಚಿಂಗ್ ತಗೊಂಡೆ. ರಾಜ್ ಕೋಚಿಂಗ್ ಸೆಂಟರ್ ಅಂತ ಇದೆ ಗುಲ್ಬರ್ಗದಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಾನು PSI ಕೋಚಿಂಗ್ ಅಡ್ಮಿಷನ್ ತಗೊಂಡೆ. 2 ವರ್ಷ ಸೀರಿಯಸ್ ಆಗಿ ನನ್ನ ಜೀವನದಲ್ಲಿ ನಾನೇ ಸ್ಟಡಿ ಮಾಡಿರೋದು. ಎಲ್ಲ ಹೈಸ್ಕೂಲ್ ಇಂದ PUC ಇಂದ ಹಿಡಿದು ನಾನೇ ಸ್ಟಡಿ ಮಾಡ್ಕೊಂಡಿರೋದಿದೆ. ಕೋಚಿಂಗ್ ಅಷ್ಟೇ 2 ವರ್ಷ ನಾನು ನಮ್ಮ ರಾಜ್ ಕೋಚಿಂಗ್ ಸೆಂಟರ್ ನಿರ್ದೇಶಕರಾದಂಥ ರಮೇಶ್ ಜಿತ್ತಿ ಸರ್ ಅವರ ಮಾರ್ಗದರ್ಶನದಲ್ಲಿ 2 ವರ್ಷ ತುಂಬಾ ಚೆನ್ನಾಗಿ ಅವ್ರು ನನಗೆ ಯಾವ ತರ ಕೋಚಿಂಗ್ ಕೊಟ್ರಂತಂದ್ರೆ, ಒಂದು ಮಗುನ ದತ್ತು ತಗೊಂಡು ಎಷ್ಟು ಕೇರ್ಫುಲ್ ಆಗಿ ಪಾಲನೆ ಪೋಷಣೆ ಮಾಡ್ತಾರಲ್ಲ, ಆ ತರ ನನ್ನನ್ನ PSI ಕೋಚಿಂಗ್ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಅವರು ನನ್ನನ್ನ ಆ ಥರ ಗೈಡ್ ಮಾಡಿದ್ರು ಯಾವ ಥರ ಪಾಸ್ ಮಾಡ್ಕೋಬೇಕಂತ. ಬಟ್ ನಂದು ಬ್ಯಾಡ್ ಲಕ್ ಮೇಡಮ್,
ನಂದು ಏಜ್ ಕ್ರಾಸ್ ಆಗೋಯ್ತು ಅಷ್ಟರಲ್ಲೇ. ಏಜ್ ಕ್ರಾಸ್ ಆಗಿದ್ರಿಂದ ಎಕ್ಸಾಮೇ ಕರೀಲಿಲ್ವಾ ಅಥವಾ ಹೆಂಗಾಯ್ತು ಎಕ್ಸಾಮ್? ತುಂಬಾ ಡಿಲೇ ಆಗಿ ನೋಟಿಫಿಕೇಶನ್ ಮಾಡ್ಬಿಟ್ರು. ಆ ನೋಟಿಫಿಕೇಶನ್ ಮಾಡೋದ್ರಲ್ಲೇ ನಂದು ಏಜ್ ಕ್ರಾಸ್ ನೀವು ಒಂದ್ಸಲ ಅಟೆಂಪ್ಟ್ ಒಂದ್ ಅಟೆಂಪ್ಟ್ ಮಾಡಿದ್ದೆ ಮೇಡಮ್. ಸ್ಟೇಟ್ ಲೆವೆಲ್ ಕಾಲ್ಫಾರ್ಮ್ ಮಾಡಿದಾಗ ಒಂದ್ ಅಟೆಂಪ್ಟ್ ಮಾಡಿದ್ದೆ, ಫಿಸಿಕಲ್ ಪಾಸ್ ಆಗಿದ್ದೆ. ರಿಟರ್ನ್ ಪಾಸ್ ಆಗ್ಬೇಕಂತಂದ್ರೆ ಸ್ವಲ್ಪ ಒಂದು 5 ಡಿಜಿಟ್ ಅಲ್ಲಿ ಹೋಗಿತ್ತು. ನೆಕ್ಸ್ಟ್ ಅಟೆಂಪ್ಟ್ ಮಾಡ್ಬೇಕಂದ್ರೆ ಏಜ್ ಕ್ರಾಸ್ ಆಗ್ಬಿಟ್ಟಿತ್ತು, ಬರ್ಲಿಲ್ಲ. ಹಾಗಾಗಿ ನಾನು PSI ಆಗ್ಲಿಕ್ಕೆ ಆಗ್ಲಿಲ್ಲ. ನಾನು PSI ಆಗಿಲ್ಲ ಅಂದ್ರೆ ಅದ್ರ ಅಪ್ಪ ಆಗ್ಬೇಕನ್ನುವಂಥದ್ದು ನಮ್ದು ಹಠ ಬಂತು. ಹಾಗಾಗಿ ನಾನು DSP ಆಗ್ಬೇಕಂತ KS ಸ್ಟಡಿ ಮಾಡ್ತಾ ಇದ್ದೆ. ಒನ್ ಟೈಮ್ KS ಪ್ರಿಲಿಮ್ಸ್ ಕೂಡ ಪಾಸ್ ಆಗಿದ್ದೀನಿ. ಬಟ್ ಅವಾಗ ಏನಾಯ್ತು, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತಾವಲ್ಲ ಮೇಡಮ್. ಮನೆಯಲ್ಲಿ ನಮ್ಮ ಅಜ್ಜಿಗೆ ಹಾರ್ಟ್ ಫೇಲ್ ಆಯ್ತು, ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ನಮ್ಮ ಫಾದರ್ಗೆ ಪ್ಯಾರಲಿಸಿಸ್ ಆಯ್ತು. ಫ್ಯಾಮಿಲಿ ಜವಾಬ್ದಾರಿ, ಮನೆಯಲ್ಲಿ ನಾನು ದೊಡ್ಡ ಮಗಳು, 4 ಜನ ಸಿಸ್ಟರ್ಸ್, ಒಬ್ಬ ಬ್ರದರು. ಫ್ಯಾಮಿಲಿ ನೋಡ್ಕೋಬೇಕು, ನನ್ನ ಸ್ಟಡಿ ನೋಡ್ಕೋಬೇಕು, ಅವ್ರ ಹೆಲ್ತ್ ನೋಡ್ಕೋಬೇಕು. ಈ ಎಲ್ಲಾ ಸಮಸ್ಯೆಗಳ ಮಧ್ಯೆ ನನಗೆ KS ಸ್ಟಡಿ ಮಾಡಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ಜಾಬ್ನ ಪಡ್ಕೊಂಡಿದ್ದೀನಿ. ಬಟ್ ಇದನ್ನ ವೆರಿ ಹ್ಯಾಪಿಲಿ 2 ವರ್ಷ ಕಷ್ಟ ಆಯ್ತು. ಯಾಕಂತಂದ್ರೆ ಜೀವನದಲ್ಲಿ ಇಷ್ಟ ಇರೋದು ಸಿಕ್ಕರೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಎಷ್ಟೇ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಬೋದು. ಇಷ್ಟ ಇರೋದು ಸಿಕ್ಕಾಗ ಮಾಡೋದು ದೊಡ್ಡದಲ್ಲ ಮೇಡಮ್. ಇಷ್ಟ ಇರದೇ ಇರೋದು ಸಿಕ್ಕಾಗ ಇದನ್ನ ಹ್ಯಾಪಿಲಿ ಮಾಡ್ತಾ ಇದೀವಲ್ಲ, ಇದು ದೊಡ್ಡದು ಅಂತ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಇದನ್ನ ಮೇಡಮ್, ಈಗ ಇನ್ನೊಂದ್ ಕಡೆ ಈಗ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಅಂದ್ರೆ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ? ಹೆಂಗಿತ್ತು ನಿಮ್ ಪ್ರಿಪ್ರೇಷನ್? ಎಷ್ಟೊತ್ತು ಓದ್ತಾ ಇದ್ರಿ? ಏನೆಲ್ಲ ರೆಫರ್ ಮಾಡ್ತಾ ಇದ್ರಿ? ಇದ್ರ ಬಗ್ಗೆ ಹೇಳೋದು. ಅಂದ್ರೆ ಈಗ ತುಂಬಾ ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗ್ಬೇಕು ಅಂತ ಪಾಪ ಟ್ರೈ ಮಾಡ್ತಾರೆ. ನೀವು ಹೇಳ್ದಂಗೆ PSI ಆಗಿರ್ಬೋದು, ಎಷ್ಟೋ ವರ್ಷಗಳಿಂದ ಪಾಪ ಕಾತ್ಕೊಂಡು ಕೂತಿದ್ದಾರೆ. ಸೊ ಅಂತವ್ರಿಗೆ ನೀವೇನು ಒಂದು ಕಿವಿ ಮಾತು ಹೇಳ್ತೀರಾ? ಪ್ರಿಪ್ರೇಷನ್ ಹೆಂಗಿರ್ಬೇಕು? ನಿಮ್ದು ಹೆಂಗಿರ್ತಿತ್ತು ಪ್ರಿಪ್ರೇಷನ್? ನಾನು ಪ್ರಿಪ್ರೇಷನ್ ಮೇಡಮ್, ನಾನು ಓದಬೇಕಾದ್ರೆ ಆ್ಯಕ್ಚುಲಿ ನಾನು ಸ್ಟಡಿ ಮಾಡಿರೋದು ಗೌರ್ಮೆಂಟ್ ಹಾಸ್ಟೆಲ್ನಲ್ಲೇ ಇದ್ದೆ. ನಾನು 10 to 15 ಇಯರ್ಸ್ ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ಟೈಮ್ ಕಳೆದಿದ್ದೀನಿ. ನಾನು BCM ಹಾಸ್ಟೆಲ್ನಲ್ಲಿ ಇದ್ದೆ. ಪರ್ಸೆಂಟೇಜ್ ಮೇಲೆ ಅಲ್ಲಿ ಅಡ್ಮಿಷನ್ ತಗೊಂತಿದ್ವಿ. ಒಂದು ರೂಮಲ್ಲಿ 4-5 ಜನನ ಸೇರಿಸ್ತಿದ್ರು. ಆದರೂ ನಾನು ಸ್ಟಡಿನ ಡಿಸ್ಟರ್ಬ್ ಮಾಡ್ಕೊಲಿಲ್ಲ. ನನ್ನ ಇರೋ ಹಾಸ್ಟೆಲ್ನಿಂದ ನನ್ನ ಕೋಚಿಂಗ್ ಸೆಂಟ್ರು ಸುಮಾರು 5-6 ಕಿಲೋಮೀಟರ್ ಆಗ್ತಿತ್ತು. ಬಟ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಯಾವಾಗಲೂ ನನಗೆ ಬೆಳಗ್ಗೆ ವಾಕಿಂಗ್ ಮಾಡೋ ಅಭ್ಯಾಸ. ಬೇಗ ಹೇಳ್ತಿದ್ದೆ. 5 ಗಂಟೆಗೆ ಎದ್ಬಿಟ್ಟು 1 hour ವಾಕಿಂಗ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟಿಫಿನ್ ಹಾಸ್ಟೆಲ್ನಲ್ಲಿ 8 ಗಂಟೆಗೆ ಟಿಫಿನ್ ಕೊಡ್ತಾ ಇದ್ರು. ಬಟ್ ಟಿಫಿನ್ ಸಿಕ್ಕಿಲ್ಲ ಅಂದ್ರು ನಾನು ಬರೀ ಟೀ ಕುಡ್ಕೊಂಡು ಬೈ ವಾಕ್ ಮಾಡ್ಕೊಂಡು ಕೋಚಿಂಗ್ ಹೋಗ್ತಾ ಇದ್ದೆ. ಕೋಚಿಂಗ್ ನಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. 6 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. 6:30ಗೆ ಒಂದೊಂದ್ ದಿನ 6:30ಗೆ ಸ್ಟಾರ್ಟ್ ಆಗ್ತಾ ಇತ್ತು. ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಬೆಳಿಗ್ಗೆ 6 ಗಂಟೆಗೆ ಕ್ಲಾಸಿಗೆ ಹೋದೋಳು ರಾತ್ರಿ 8:30-9 ಗಂಟೆಗೆ ನಾನು ರಿಟರ್ನ್ ಹಾಸ್ಟೆಲಿಗೆ ಬರ್ತಾ ಇದ್ದೆ. ಅಲ್ಲಿವರೆಗೂ ಮಧ್ಯಾಹ್ನ ಅಲ್ಲೇ ಇದ್ಬಿಟ್ಟು 4 ತಾಸು 5 ತಾಸು ಕ್ಲಾಸ್ ಇರ್ತಿತ್ತು. ಅಷ್ಟು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಅದು ಮುಗಿದ್ಮೇಲೆ ಲೈಬ್ರರಿ ವ್ಯವಸ್ಥೆ ಮಾಡಿದ್ರು ಸರ್ ಅವರು ಕೋಚಿಂಗ್ ನಲ್ಲೇ. ಆ ಲೈಬ್ರರಿನಲ್ಲಿ ಯಾವ ತರ ಅಂತಂದ್ರೆ ಎಲ್ಲೂ ಯಾವ ಕಡೆನೂ ಡಿಸ್ಟರ್ಬೆನ್ಸ್ ಆಗ್ಲಾರ್ದೇನೆ ಅಲ್ಲೇ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ ನಾನು 8 ಗಂಟೆವರೆಗೂ. ನಾನು ಟೋಟಲಿ ನನ್ನ ಕಾನ್ಸಂಟ್ರೇಷನ್ ಎಲ್ಲೂ ಡಿಸ್ಟರ್ಬೆನ್ಸ್ ಆಗ್ತಾ ಇರಲಿಲ್ಲ. ಆ ಥರ ಸ್ಟಡಿ ಮಾಡ್ತಾ ಇದ್ದೆ. ನಾನು ಓದೋದು ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕೋಚಿಂಗ್ನಲ್ಲಿ ಇರೋರೆಲ್ಲ ನನ್ನ ಸುತ್ತಮುತ್ತ ಬಂದು ಕೂತಿರೋರು, ಏನು ಓದ್ತಾ ಇದ್ದೀರಾ ಹೆಂಗೆ ಅಂತ. ಆ ಥರ ನಾನು ಸ್ಟಡಿ ಮಾಡಿದ್ದೀನಿ ಮೇಡಮ್. ಡೈಲಿ ಅಂದರೆ ಈಗ ಹೇಳ್ತಾರೆ ಕೆಲವರು KS IAS ಪಾಸ್ ಆಗಬೇಕಂದ್ರೆ ನಾವು ಇಷ್ಟು 18 hours ಓದಬೇಕು, 16 hours ಓದಬೇಕು ಅಂತ ಹೇಳ್ತಾರೆ. ಓದಬೇಕು. ಬಟ್ ಇದು ಏನು ಆಫ್ಟರ್ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ನ ನಾವು ಪಾಸ್ ಮಾಡ್ತೀವಲ್ಲ, ಇದಕ್ಕೆ ಡೈಲಿ ಒಂದು 6ರಿಂದ 8 ಗಂಟೆ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿದ್ರೆ ಸಾಕು ಅಂತ ನನ್ಗನ್ಸುತ್ತೆ. ಓಕೆ ಮೇಡಮ್. ಈಗ ಮತ್ತೆ ನೀವಾಗಲೇ ಹೇಳ್ರಿ ಸಣ್ಣ ವಯಸ್ಸಲ್ಲಿ ನಿಮಗೆ ಸಂಘಟನೆಗಳ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂತ. ಸೊ ಆ ಜರ್ನಿ ಹೇಳಿ ಮೇಡಮ್, ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು, ಹೆಂಗೆ ಜಾಯ್ನ್ ಆದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ. ಸಣ್ಣ ವಯಸ್ಸಿನಲ್ಲಿ ಅಂತಂದ್ರೆ ಮೇಡಮ್, ನಾನು ಆಗ್ಲೇ ಹೇಳಿದೆ ನಾನು ಬೆಳೆದಿರೋದು ನಮ್ಮ ಸೋದ್ರ ಮಾವನ ಊರಲ್ಲಿ ಅಂತ. ನಮ್ಮೂರಲ್ಲಿ ಇದ್ದಾಗ ನಾನು ಆ್ಯಕ್ಚುಲಿ ನಮ್ಮೂರಲ್ಲೇ ಇದ್ರೆ ನನಗೆ ಇಷ್ಟೊಂದು ಬರ್ತಾ ಇತ್ತು ಇಲ್ಲೋ ಸಂಘಟನಾ ಗುಣ. ಬಟ್ ನಾನು ನಮ್ಮ ಸೋದರ ಮಾವನಲ್ಲಿ ಊರಲ್ಲಿ ಹೋದಾಗ ಅವ್ರ ಜೊತೆನಲ್ಲಿ ಇದ್ನಲ್ಲ, ಅವಾಗ ತುಂಬಾ ಅವರು ನನಗೆ ಕೋಆಪರೇಟ್ ಮಾಡ್ತಾ ಇದ್ರು. ಅವ್ರ ಸ್ವಭಾವ, ಅವರು ಗ್ರಾಮ ಪಂಚಾಯತ್ ಮೆಂಬರ್ ಮೇಡಮ್, ಸುಮಾರು 3-4 ಪೀರಿಯಡ್ ಗ್ರಾಮ ಪಂಚಾಯತ್ ಮೆಂಬರ್ ಇದ್ರು. ಅವ್ರನ್ನ ನೋಡ್ಬಿಟ್ಟು ನನಗೆ ಲೀಡರ್ಶಿಪ್ ಗುಣ ಬಂದು, ಅನುಕರಣೆ ಮಕ್ಕಳಿದ್ದಾಗ ಅನುಕರಣೆ ಮಾಡಿ ಕಲಿತೀವಿ ಅಂತ ಹೇಳ್ತಾರೆ, ಹಾಗೆ ಅವ್ರನ್ನ ಅನುಕರಣೆ ಮಾಡ್ಬಿಟ್ಟು ಆ ಗುಣ ನನ್ನಲ್ಲಿ ಬಂತು. ಅವಾಗ್ಲಿಂದಾನೇ ನಾನು ಹೈಸ್ಕೂಲ್ ಮುಗಿದ ಮೇಲೆನೆ, ನನಗೆ ಹೈಸ್ಕೂಲ್ನಲ್ಲಿ ಇದ್ದಾಗ ಕೂಡ ಲೀಡರ್ ಆಗ್ಬೇಕು ಕ್ಲಾಸ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅವಕಾಶನ ಬೇರೆದವ್ರಿಗೆ ಬಿಟ್ಕೊಡ್ತಾ ಇದ್ದೆ. ನಾನ್ ಲೀಡ್ರೇ ಇದ್ದೀನಿ, ಅವ್ರಾಗ್ಲಿ ಅಂತ ಹೇಳ್ತಾ ಇದ್ದೆ.
ಈ ತರ ಗುಣ ಇತ್ತು. ಬಟ್ ನಾನು ಕಾಲೇಜಿಗೆ ಬಂದಾಗ ಬಿಡ್ಲಿಲ್ಲ. ಕಾಲೇಜ್ನಲ್ಲಿ ಎಲ್ಲಾದ್ರಲ್ಲೂ ನಾನೇ ಲೀಡರ್ ಅಂತ ಗುರ್ತಿಸ್ಕೊಂಡೆ. ಮುಂದೆ ಮಹೇಶ್ ದೇಶಪಾಂಡೆ ಅಂತ RSS ಲೀಡರ್ ಅವರು ಗುಲ್ಬರ್ಗದಲ್ಲಿ, ಅವ್ರ ಜೊತೆ ಸಂತೋಷ್ ಬೆನಕನಳ್ಳಿ ಅಂತಿದ್ದಾರೆ, ಮಹೇಶ್ ದೇಶಪಾಂಡೆ ಇದ್ದಾರೆ, ಪ್ರಮೋದ್ ಸಂಕಾಣಿ ಇದ್ದಾರೆ. ಅವ್ರ ಟೀಮ್ನಲ್ಲಿ RSS ನಲ್ಲಿ ಮತ್ತೆ ABVP ನಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ನಾನು ಸುಮಾರು 8-10 ವರ್ಷ ಜರ್ನಿ ಇದೆ ಅವ್ರ ಜೊತೆಲಿ. ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಕಡೆ ಸ್ಟಡಿಗೂ ಟೈಮ್ ಕೊಡ್ತಾ ಇದ್ದೆ, ಆ ಕಡೆ ಸಂಘಟನೆಗೂ ಟೈಮ್ ಕೊಡ್ತಾ ಇದ್ದೆ. ಆ ಒಂದು ಗುಣನ ನೋಡ್ಬಿಟ್ಟು ನನಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಅಂತ ಇದೆ, ಅದ್ರದ್ದು ರಾಜ್ಯಾಧ್ಯಕ್ಷರು ಕೊಪ್ಪಳ ಜಿಲ್ಲೆಯವರು ಇದ್ದಾರೆ ಮೇಡಮ್, KS ಕೊಡದ್ಕೇರಿ ಅಂತ. ಅವರು ನನ್ನನ್ನು ಕೊಪ್ಪಳ ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆಯಿಂದ ನನ್ನನ್ನು ಗುರುತಿಸ್ಬಿಟ್ಟು ನೀವು ನಮ್ಮ ಸಂಘಟನೆಯ, ನಮ್ಮ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಬೇಕು ಅಂತ ಆಫರ್ ಲೆಟರ್ ಕೊಟ್ಟರು ಮೇಡಮ್. ನಾನು ಹೇಳಿದೆ, ನಾನು PSI ಸ್ಟಡಿ ಮಾಡ್ತಾ ಇದ್ದೀನಿ ಸರ್, ಡಿಸ್ಟರ್ಬ್ ಆಗುತ್ತೆ ಅಂತ ಅಂದೆ. ಬಟ್ ಮೇಡಮ್ ನಿಮ್ಮಂಥವ್ರೇ ನಮಗೆ ಬೇಕು ಅಂತ ಕೊಟ್ಟರು. ನಾನು ತುಂಬ ಖುಷಿಯಿಂದ ಆ ಹುದ್ದೆನ 2 ವರ್ಷ ಕರ್ನಾಟಕ ರಾಜ್ಯ ಸಂಘಟನೆಯ ಕರ್ವೆಯ ರಾಜ್ಯ ಉಪಾಧ್ಯಕ್ಷಳಾಗಿ 2 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್ ಆ ಸಂಘಟನೆಯಲ್ಲಿ. ಅದರಲ್ಲಿ ಕೆಲಸ ಮಾಡಬೇಕಾದ್ರೂ ನಾನು ಸುಮಾರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಅಂತ ಮೊದಲೇನು ಕರಿತಾ ಇದ್ವಿ, ಈಗ ಕಲ್ಯಾಣ ಕರ್ನಾಟಕ ಭಾಗ ಅಂತ ಕರಿತೀವಿ. ಈ ಒಂದು ಭಾಗದ ಅಭಿವೃದ್ಧಿಗಾಗಿ 371J ಆರ್ಟಿಕಲ್ ಏನಿದೆ ಅಲ್ಲ, ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅಂತ ಸಾಕಷ್ಟು ಹೋರಾಟ ಮಾಡಿದ್ದೀವಿ, ಸಾಕಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೀವಿ. ಅದು ಏನ್ ರಿಸಲ್ಟ್ ಏನ್ ಬಂತು ಮೇಡಮ್ ಅದಕ್ಕೆ ಹೋರಾಟ? ಅದನ್ನ ಮಾಡಿದ್ದಾರೆ ಮೇಡಮ್. ಈಗ ಎಕ್ಸಾಂಪಲ್ ಇಲ್ಲೇ ಬಂತಲ್ಲ, PSI ಏಜ್ ರಿಲ್ಯಾಕ್ಸೇಷನ್ ಬೋಲ್ಡ್ ಸ್ಟೆಪ್ ತಗೊಂಡು ಅದನ್ನ ಕೋರ್ಟ್ ಮೆಟ್ಟಿಲ್ ಹತ್ಬಿಟ್ಟು ಕೇಳ್ಬಿಟ್ವಿ. ನನ್ನ ಜೊತೆಲಿ ಒಂದು 25-30 ಹುಡುಗರನ್ನ ಕರ್ಕೊಂಡು ಕೇಸ್ ಬುಕ್ ಮಾಡಿದ್ವಲ್ಲ. 2 ವರ್ಷ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕಂತ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕಾದ್ರೂ 2 ವರ್ಷ ರಿಲ್ಯಾಕ್ಸೇಷನ್ ಬಂತಲ್ಲ. ಅಂದ್ರೆ ನಾನು ಹೇಳೋದೇನು, ನಾವು ನಿರಂತರವಾಗಿ ಸ್ಟ್ರಗಲ್ ಮಾಡ್ತಾ ಇದ್ರೆ, ಹೋರಾಟ ಮಾಡ್ತಾ ಇದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು, ಸಾಧ್ಯ ಆಗುತ್ತೆ ಅನ್ನೋದು ನಂದು ಥೇರಿ ಮೇಡಮ್. ಮೇಡಮ್, ಇನ್ನೊಂದ್ ಕಡೆ ಈಗ ನೀವು ಇರುವಂತಹ ಕೆಲಸ, ಈಗ PDO ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಹೆಣ್ಣಾಗಿ, ಒಂದು ಹೆಣ್ಣು ಮಕ್ಕಳಿಗೆ ಈ ರೀತಿ ಕೆಲಸಗಳಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ? ನೀವು ಒಂದು ಹೆಣ್ಣಾಗಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರಿ ಅಂತ? ನಾನು ಆ್ಯಕ್ಚುಲಿ ಮೇಡಮ್ ಫೇಸ್ ಅಂತಂದರೆ, ನಾನು ಹೆಣ್ಮಕ್ಳಾಗಿ ಈ ಹುದ್ದೆನ ಮಾಡೋದು ತುಂಬ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. PSI ಜಾಬ್ ಆಗಿರ್ಬೋದು, PDO ಜಾಬ್ ಆಗಿರ್ಬೋದು, ಈ ಹುದ್ದೆನ ಹೆಣ್ಮಕ್ಳು ನಿಭಾಯಿಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ನನಗೆ ಯಾವತ್ತೂ ಕಷ್ಟ ಅಂತ ಅನಿಸ್ಲಿಲ್ಲ. ನಾನು ತುಂಬ ಜಾಲಿಯಾಗಿ ಈ ಕೆಲಸನ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸು ಲೇಡೀಸ್ ಇದ್ದಾರೆ ಅಂತ ತುಂಬಾ ಕೋಆಪರೇಟ್ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಹೊರಗಡೆ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಕೋಆಪರೇಟ್ ಮಾಡುವಂತ ಆಫೀಸರ್ಸ್ ನನಗೆ ಸಿಕ್ಕಿದ್ದಾರೆ ಮೇಡಮ್. ಹಾಗಾಗಿ ನನ್ಗೆ ಯಾವತ್ತೂ ಕಷ್ಟ ಅಂತ ಅನಿಸ್ಲಿಲ್ಲ. ಕೆಲವೊಂದು ಇರ್ತವೆ ಸಣ್ಣ ಪುಟ್ಟ ಮೀಟಿಂಗ್ಸ್ ಇರ್ತವೆ, ಆಫೀಸ್ ಟೈಮ್ ಮುಗಿದ್ಮೇಲೆ ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತಾರೆ, ರಜಾ ದಿನಗಳಲ್ಲಿ ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತಾರೆ, ಅವೆಲ್ಲ ಇರ್ತವೆ. ಅವೆಲ್ಲ ನಾವು ಪ್ರೋಗ್ರೆಸ್ ಮಾಡ್ಬೇಕಾದ್ರೆ ಅವು ಮಾಡ್ಲೇಬೇಕು. ಅವ್ರಿಗೂ ಒತ್ತಡ ಇರುತ್ತೆ, ನಾವು ಅದನ್ನ ಮಾಡ್ಲೇಬೇಕಾಗತ್ತೆ. ಅದನ್ನ ನಾವು ನಾನು ನೆಗೆಟಿವ್ ಆಗಿ ತಗೊಳಲ್ಲ, ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ನನಗ ಇದು 8ನೇ ವರ್ಷ ನನ್ನ ಸರ್ವಿಸು. ಇದು ಕಷ್ಟ ಅಂತ ಯಾವತ್ತೂ ಅನ್ಸಿಲ್ಲ ಮೇಡಮ್. ಮೇಡಮ್, ಈಗ ಅದೇ ನೀವು ಹೇಳ್ರಿ 8 ವರ್ಷ ಅಂತ, ಈ 8 ವರ್ಷದಲ್ಲಿ ನಿಮಗೆ ಹೌದು ನಾನು ಈ ಕೆಲ್ಸಕ್ಕೆ ಬಂದಿದ್ಕೋ ಅಥವಾ ನಾನು ಈ ಒಂದು ಫೀಲ್ಡ್ನ ಚೂಸ್ ಮಾಡಿದ್ಕೋ ಸಾರ್ಥಕ ಆಯಿತು ಅನ್ನುವಂಥ ಇನ್ಸಿಡೆನ್ಸ್ ಯಾವ್ದಾದ್ರು ಇದೆಯಾ? ಈಗ ಜನರ ಜೊತೆ ನೀವು ಮಾತಾಡಬೇಕಾದ್ರೆ ಅಥವಾ ಅವರ ಸಮಸ್ಯೆಗಳನ್ನ ಕೇಳಬೇಕಾದ್ರೆ ಹೌದು ನಾನು ಇಲ್ಲಿಗೆ ಬಂದು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಪ್ಪ ಅಂತ ನಿಮ್ಗೆ ಅನ್ಸಿದ ಕ್ಷಣ ಯಾವುದು ಅಂತ? ಅನ್ಸಿದೆ ಮೇಡಮ್, ನಿಜವಾಗ್ಲು. ಹೇಗಂತಂದ್ರೆ, ನಾನು ನಮ್ಮ ಹೋಬಳಿನಲ್ಲೇ ಕೆಲಸ ಮಾಡಿದೆ 2 ವರ್ಷ. ನಮ್ಮ ಹೋಬಳಿನಲ್ಲಿ ಇರುವಂತ ಹೋಬಳಿ ಸೆಂಟ್ರಿ, ಅದು ನರೋಣ ಅಂತ ಬರುತ್ತೆ ಗ್ರಾಮ ಪಂಚಾಯತ್. ಆ ಪಂಚಾಯತ್ನಲ್ಲಿ ಆಳಂದ ತಾಲೂಕಿನಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ ಅಲ್ಲ, ಅದರಲ್ಲಿ ನಾನು ಲೇಬರ್ಸ್ಗೆ ತುಂಬಾ ಚೆನ್ನಾಗಿ ಕೆಲಸ ಕೊಟ್ಟಿದ್ದೀನಿ. ತುಂಬಾ ಅಂದ್ರೆ ತುಂಬಾ. ನಾನು ಇಲ್ಲೇ ಅಂತಲ್ಲ ಅಲ್ಲೇ ಅಂತಲ್ಲ, ನಾನು ಜಾಯಿನ್ ಆದಾಗಿಂದ ಇಲ್ಲಿವರೆಗೂ ಸುಮಾರು 3-4 ಪಂಚಾಯತಿಗಳಲ್ಲಿ ಅತಿ ಹೆಚ್ಚು ಮಾನವ ದಿನಗಳನ್ನ ಸೃಜನೆ ಮಾಡೋದ್ರ ಮೂಲಕ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವಾರ್ಡ್ಗಳನ್ನ ತಗೊಂಡಿದ್ದೀನಿ ಮೇಡಮ್. ಅಲ್ಲಿ ಕೂಡ ಅದೇ ತರ ಇಂಪ್ಲಿಮೆಂಟೇಷನ್ ಮಾಡಿದೆ ನರೋಣ ಗ್ರಾಮ ಪಂಚಾಯತಿನಲ್ಲಿ. ಅವಾಗ ನಮ್ಮ ತಾಯಿಯವರು ಗೌರ್ಮೆಂಟ್ ಬಸ್ಸಲ್ಲಿ, ನಮ್ಮ ಮನೆಯಲ್ಲಿ ಕಾರ್ ಏನಿಲ್ಲ, ನಾನು ಇನ್ನೂವರೆಗೂ ಕಾರ್ ಏನ್ ಪರ್ಚೇಸ್ ಮಾಡಿಲ್ಲ ಮೇಡಮ್. ಗೌರ್ಮೆಂಟ್ ಬಸ್ಸಲ್ಲಿ ನಮ್ಮ ತಾಯಿಯವರು ಊರಿಗೆ ಹೋಗ್ಬೇಕಾದ್ರೆ ಅದೇ ಊರ್ ಮೇಲಿಂದಾನೇ ಹೋಗ್ಬೇಕಲ್ವಾ ಗುಲ್ಬರ್ಗಕ್ಕೆ ಬರ್ಬೇಕಾದ್ರೆ. ಅಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೆಣ್ಮಕ್ಳು, ಬಸ್ಸಲ್ಲಿ ಕೂತಿರೋ ಹೆಣ್ಮಕ್ಳು ಅಮ್ಮ ತಾಯಿ ಕೈ ಮುಗಿದು, ಅಮ್ಮ ತಾಯಿ ನಿಮ್ಮ ಮಗಳು ಬಂದು ನಮ್ಗೆ ಕೆಲಸ ಕೊಟ್ಟಿದ್ದಾಳೆ, ನಮ್ಮ ಹೊಟ್ಟೆ ತುಂಬಿದೆ,
ನಮಗೆ ತುಂಬ ಖುಷಿ ಅನಿಸುತ್ತೆ. ಇಂಥ ಮಗಳನ್ನ ನೀವು ಹೆತ್ತಿದ್ದೀರಾ, ನಿಜವಾಗ್ಲೂ ನಿಮ್ಮ ಜನ್ಮ ಸಾರ್ಥಕ ಆಯಿತು. ನಮಗೆ ಇಷ್ಟು ವರ್ಷದಿಂದ ಸುಮಾರು 3-4 ವರ್ಷದಿಂದ ಯಾವುದೇ ಪಿ ಡಿ ಒ ಬಂದ್ರೂ ನಮಗೆ ಕೆಲಸ ಮಾಡಕ್ ಕೊಟ್ಟಿಲ್ಲ. ನಿಮ್ಮ ಮಗಳು ಬಂದ್ಮೇಲೆ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ, ನಮ್ಮ ಮನೆ ನಡೀತಾ ಇದೆ, ಹೊಟ್ಟೆ ತುಂಬ್ತಾ ಇದೆ ಅಂತ ಹೇಳಿದ್ರಂತೆ. ಆ ಮಾತನ್ನ ನಮ್ಮ ತಾಯಿಯವರು ಮನೇಲಿ ಬಂದ್ಬಿಟ್ಟು ನನಗೆ ಹೇಳಿದ್ರು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಅನಿಸ್ತು. ಯಾಕಂತಂದ್ರೆ ಹೆತ್ತಿರೋ ತಂದೆ ತಾಯಿನ ಖುಷಿ ಪಡಿಸೋಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಅಂತ ನಾನು ಅನ್ಕೋತೀನಿ ಮೇಡಮ್. ಇನ್ನು ಮೇಡಮ್, ನಿಮ್ಮ ಕುಟುಂಬಸ್ಥರ ಸಪೋರ್ಟ್ ಹೆಂಗಿದೆ ಇಲ್ಲಿವರೆಗೂ? ಅಂದ್ರೆ ಮೊದಲಿಂದ ಇಲ್ಲಿ ತನಕ ಎಷ್ಟು ಖುಷಿ ಪಡ್ತಾರೆ ನೀವಂದ್ರೆ ಅಂತ? ನಾನಂದ್ರೆ ಮೊದಲಿಂದ, ನಾನು ಬಾಲ್ಯದಿಂದ ಹೇಳ್ಬೇಕಂದ್ರೆ ಮೇಡಮ್, ನಾನು ನಮ್ಮ ಮನೆತನದಲ್ಲಿ ಹುಟ್ಟಿರೋ ಮೊದಲನೇ ಹೆಣ್ಮಗು ನಾನು. ತುಂಬಾ ಪ್ರೀತಿ ಸಿಕ್ಕಿದೆ, ಅವರು ತುಂಬಾ ಪ್ರೀತಿ. ಇವತ್ತು ನಾನು ಆ ಮಾತನ್ನ ಇಲ್ಲಿ ಹೇಳ್ಬೇಕು, ತಮ್ಮ ಎದುರಿಗೆ ಹೇಳ್ಬೇಕಂದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಪ್ರೀತಿ ವಿಶ್ವಾಸ ಅವ್ರದ್ದು ನನಗೆ ಸಿಕ್ಕಿದೆ. ನಮ್ಮ ಮನೆಯವ್ರದ್ದು, ನಮ್ಮ ಅತ್ತೆ ಇದ್ದಾರೆ, ಸೋದರತ್ತೆ, ನಮ್ಮತ್ತೆ, ನಮ್ಮ ದೊಡ್ಡಪ್ಪ ಅವರು ದುಬೈನಲ್ಲಿ ಇರ್ತಾ ಇದ್ರು ನಾನು ಹುಟ್ಟಿದಾಗ. ಇಲ್ಲಿಂದ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಕೇಳ್ತಿದ್ರಂತೆ. ಅಷ್ಟು ನನ್ನ ಮೇಲೆ ಪ್ರೀತಿ ಅವ್ರಿಗೆ. ಅವ್ರಾಗಿರ್ಬೋದು. ಇನ್ನು ನಮ್ಮ ಚಿಕ್ಕಪ್ಪ ಇದ್ದಾರೆ, ಉದಯ್ ಕುಮಾರ್ ಅಂತ, ಅವ್ರು ಕೂಡ ಅಷ್ಟೇ. ಎಲ್ಲರೂ, ನಮ್ಮ ಮದರು, ನಮ್ಮ ಫಾದರು, ನಮ್ಮ ಅಜ್ಜಿ ಇದ್ರು, ಇವಾಗ ತೀರ್ಕೊಂಡಿದ್ದಾರೆ. ಅಜ್ಜಿ ಪ್ರೀತಿ ನನಗೆ ತಾಯಿ ಪ್ರೀತಿಗಿಂತ ಹೆಚ್ಚಾಗಿ ಸಿಕ್ಕಿದೆ ಮೇಡಮ್. ಅಷ್ಟೊಂದು ಪ್ರೀತಿ ಸಿಕ್ಕಿದೆ. ನಾನು ಬರೀ ನನ್ನ ಕುಟುಂಬದ ಬಗ್ಗೆ ಕೇಳಿದ್ದೀರಿ ನೀವು, ಬಟ್ ನನ್ನ ಊರ ಬಗ್ಗೆನೂ ಹೇಳಕ್ ಇಷ್ಟಪಡ್ತೀನಿ. ನನ್ನ ಊರು ನನಗೆ, ನಾನು ಸುಮಾರು 15-16 ವರ್ಷದವಳು ಆಗೋವರೆಗೂ ನನಗೆ ತಮ್ಮ ಮನೆಯಲ್ಲಿರೋ ಮಗುಗೆ ನೋಡ್ಕೊಂಡಿರೋ ಹಾಗೆ ನೋಡ್ಕೊಂಡಿದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ, ನನಗೆ ಸಪೋರ್ಟು ಎಲ್ಲ ಸಿಕ್ಕಿದೆ ಮೇಡಮ್ ಕುಟುಂಬದಿಂದ. ಓಕೆ, ಇನ್ನು ಇನ್ನೊಂದು ಕಡೆ ಬರೋದಾದ್ರೆ ನಿಮ್ಮ ಕೆಲಸದ ವಿಚಾರ ಅಂತ, ಈ PDO ಯೂನಿಯನ್ಗೆ ನೀವು ಸ್ಟೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರೆ, ಇದ್ರ ಬಗ್ಗೆ ಹಂಚ್ಕೊಳ್ಳಿ ಮೇಡಮ್. PDO ಯೂನಿಯನ್ಗೆ ಸ್ಟೇಟ್ ಡೈರೆಕ್ಟರ್ ಆಗಿದ್ದು ಮೇಡಮ್, ಆ್ಯಕ್ಚುಲಿ ನನಗೆ ನಮ್ಮ ರಾಜ್ಯ ಈ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ B ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘದಲ್ಲಿ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ರಮೇಶ್ ನಡಿಗೇರ್ ಸರ್ ಅಂತಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ವಿಶ್ವನಾಥ್ ಸರ್ ಅಂತಿದ್ದಾರೆ. ಅವರು ನನ್ನನ್ನು ನೀವು ರಾಜ್ಯ ನಿರ್ದೇಶಕರಾಗಬೇಕು ಮಹಿಳಾ ವಿಭಾಗಕ್ಕೆ ಅಂತ ಆಯ್ಕೆ ಮಾಡಿದ್ರು. ನಾನು ಸಂಘಟನಾ ಮನೋಭಾವನೆ ಇರೋದ್ರಿಂದ ಎಲ್ಲೇ ಇರಲಿ ನಾನು ಸಂಘಟನೆಯಲ್ಲಿ ಇರಬೇಕು, ಹೆಸರಿನಲ್ಲಿ ಇರಬೇಕು. ಏನಾದರೂ ನನ್ನ ಕೈಯಿಂದ, ನಾನು ಹೊರಗಡೆ ಇದ್ದು ಸಂಘಟನೆ ಮಾಡ್ತಾ ಇದ್ದೆ, ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಬಟ್ ಈಗ ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದೀನಿ, ಹೊರಗಡೆ ಹೋಗಿ ಸಂಘಟನೆ ಮಾಡೋಕ್ಕಾಗಲ್ಲ. ಇಲ್ಲಿ ಸಂಘಟನೆ ಮಾಡಿ ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಇದೊಂದು ಅವಕಾಶ ಇದೆ ಅಂತ ಖುಷಿಯಿಂದ ನಾನು 2 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಮೇಡಮ್. ತುಂಬ ನಮ್ಮದು ಮೇನ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲ ಹುದ್ದೆಗಳನ್ನು, ಇಡೀ ರಾಜ್ಯದ ಎಲ್ಲ PDO ಹುದ್ದೆಗಳನ್ನು B ಗ್ರೇಡ್ ಮಾಡ್ಕೋಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಸಂಘಟನೆಯನ್ನು ನಾವು ಹುಟ್ಟು ಹಾಕೊಂಡಿದ್ದೀವಿ. ಇದಕ್ಕೆ ಈಗಾಗಲೇ ಸಾಕಷ್ಟು ಎಲ್ಲ ಜಿಲ್ಲೆಯಾದ್ಯಂತ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಆಗಿರ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಆಗಿರ್ಬೋದು, ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಮತ್ತೆ ನಮ್ಮ ಮಿನಿಸ್ಟರ್ ಸಾಹೇಬರು ನಮ್ಮ ಜಿಲ್ಲೆಯವರ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಸಾಹೇಬರು, ಅವ್ರಿಗೆ ಕೂಡ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬುಕ್ಲೆಟ್ ಮಾಡ್ಕೊಂಡಿದ್ದೀವಿ, B ಗ್ರೇಡ್ ಮಾಡೋ ವಿಷಯವನ್ನ ಕುರಿತುಕೊಂಡು. ಸಾಹೇಬರು ಒಂದು ಸಮಿತಿ ಕೂಡ ರಚನೆ ಮಾಡಿದ್ರು. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಸಮಿತಿ ವರದಿ ತಗೊಂಡು ಮಾಡ್ತೀವಂತ ಹೇಳಿದ್ರು. ಸಮಿತಿ ವರದಿ ಕೊಟ್ಟಿದೆ, ಬಟ್ ಇನ್ನೂ ಆಗಿಲ್ಲ ಮೇಡಮ್ B ಗ್ರೇಡು. ನಾವು ನಿರಂತರವಾಗಿ ಅದು ಆಗಿಲ್ಲ ಅಂತ ಕೈ ಬಿಟ್ಟಿಲ್ಲ. ಇನ್ನೂ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಮಿನಿಸ್ಟರ್ ಸಾಹೇಬರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಮಾಡ್ರಿ ಸರ್ ಅಂತ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ. ಯಾಕಂತಂದ್ರೆ ನಾವು ಕೇಳೋ ಒಂದು ಉದ್ದೇಶ ಏನಂತಂದ್ರೆ ಮೇಡಮ್, ಇದು ಗ್ರಾಮೀಣ ಭಾಗದಲ್ಲಿ ನಮ್ಮ ಅಂಡರ್ನಲ್ಲಿ ಹೈಸ್ಕೂಲ್ HMs, ಹಾಸ್ಪಿಟಲ್ ಇರ್ತವೆ, PHC ಡಾಕ್ಟರ್ಸ್ ಇರ್ತಾರೆ. ಇವ್ರನ್ನೆಲ್ಲ ನಾವು ಮೀಟಿಂಗ್ ಕರೆದಾಗ ನಮಗೆ ಪವರ್ ಬೇಕಲ್ವಾ. 2 ವರ್ಷದಿಂದ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಾಕಷ್ಟು ಮಹಿಳಾ PDOಗಳ ಸಮಸ್ಯೆ ಬರ್ತವೆ ರಾಜ್ಯದಲ್ಲಿ. ಎಲ್ಲ ಜಿಲ್ಲೆಗಳಿಂದ ಕಾಲ್ ಮಾಡ್ತಾರೆ, ಈ ಥರ ಸಮಸ್ಯೆ ಇದೆ ಅಂತ. ಅವ್ರಿಗೆ ಕೂಡ ಏನೇ ಸಮಸ್ಯೆ ಬರಲಿ, ಅವ್ರು ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರು ನಾವು ಪಿಕ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಮೇಡಮ್, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬಗೆಹರಿಲಿ ಅಥವಾ ನಿಮ್ಮ ಆಸೆಗಳು ಈಡೇರಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಇನ್ನು ಇನ್ನೊಂದು ಕಡೆ, ಈಗ ನೀವು ಇಷ್ಟೆಲ್ಲ ಅಂದರೆ ಚಿಕ್ಕ ವಯಸ್ಸಿಂದ ಸಾಕಷ್ಟು ಕಷ್ಟಪಟ್ರಿ, ಬೇರೆ ಬೇರೆ ಊರುಗಳಲ್ಲಿ ಓದಿದ್ರಿ, ಇವಾಗ ಒಂದು ಸಾಧಕಿಯಾಗಿ ಕುತ್ಕೊಂಡಿದ್ದೀರಾ. ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಜರ್ನಿ ಬಗ್ಗೆ ಏನನ್ಸುತ್ತೆ? ಹಿಂದೆ ತಿರುಗಿ ನೋಡಿದ್ರೆ ಮೇಡಮ್, ನಾನು ಸಾಧಕಿಯಾಗಿ ಕುತ್ಕೊಂಡಿದ್ದೀನಿ, ಬಟ್ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಸಾಧನೆ ಅಲ್ಲ.
ಇನ್ನೂ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ನನ್ನ ತಯಾರಿನ ಮಾಡ್ಕೋತಾ ಇದ್ದೀನಿ. ಮೇಡಮ್, ಈಗ ಇನ್ನೊಂದ್ ಕಡೆ ನಿಮ್ಮ ಸಾಧನೆಯನ್ನ ನೋಡಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ನಿಮ್ಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ವಿಶ್ವ ಕನ್ನಡಿಗ ಪ್ರಶಸ್ತಿ ಕೂಡ ಸಿಕ್ಕಿದೆ. ಈ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದ್ರೆ, ವಿಶ್ವ ಕನ್ನಡಿಗ ಪ್ರಶಸ್ತಿ ಬಂದ್ಬಿಟ್ಟು ಮೇಡಮ್ ತಮ್ಗೆಲ್ಲ ಗೊತ್ತಿರುತ್ತೆ, ಭೂಮಿ ಟಿವಿ ಚಾನಲ್ನವರು ಕೊಟ್ಟಿರೋದು. ಅದು ಮೈಸೂರು ಚಾನಲ್, ಮೈಸೂರು ಜಿಲ್ಲೆ ಚಾನಲ್. ಆದ್ರೂ ಕೂಡ ನನಗೆ ಕಲಬುರಗಿ ಜಿಲ್ಲೆಯಿಂದ ಗುರುತಿಸಿದ್ರು ಅವರು. ನನ್ನ ಡೈಲಿ ಪೇಪರ್ಸ್ ನಲ್ಲಿ ಬರೋದಾಗಿರ್ಬಹುದು, ಸುದ್ದಿಯಲ್ಲಿರೋದು, ಇದೆಲ್ಲ ನೋಡ್ಬಿಟ್ಟು ಇಂಥ ಒಬ್ಬ PDO ಇಲ್ಲಿದ್ದಾರೆ ಅಂತ ಗುರುತಿಸ್ಬಿಟ್ಟು ನನ್ನನ್ನ ಇಲ್ಲಿ ಬೆಂಗಳೂರಿಗೆ ಕರ್ಸ್ಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ತುಂಬಾ ಖುಷಿ ಅನಿಸ್ತು ಮೇಡಮ್. ಈ ತರ ಹೆಣ್ಮಕ್ಳಿಗೆ ಪ್ರಶಸ್ತಿ ಕೊಡೋದಾಗಿರ್ಬೋದು, ಅಪ್ರಿಸಿಯೇಟ್ ಮಾಡೋದಾಗಿರ್ಬೋದು, ಕೆಲಸ ಮಾಡ್ತಿರ್ಬೇಕಾದ್ರೆ, ಓದ್ತಿರ್ಬೇಕಾದ್ರೆ ಇವೆಲ್ಲ ಮಾಡೋದ್ರಿಂದ ಇನ್ನಷ್ಟು ಪಾಸಿಟಿವಿಟಿ ಹೆಚ್ಚಾಗುತ್ತೆ, ಇನ್ನಷ್ಟು ಮಾಡ್ಬೇಕನ್ನೋ ಮೋಟಿವೇಶನ್ ಸಿಗುತ್ತೆ, ಹುರುಪು ಬರುತ್ತೆ, ಮಾಡ್ಬೇಕು, ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಇದಕ್ಕೆ ಇವೆಲ್ಲ ಸಪೋರ್ಟ್ ಆಗ್ತವೆ. ಅದಕ್ಕೆ ನಾನು ಭೂಮಿ ಟಿವಿ ಚಾನಲ್ನವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಮೇಡಮ್. ಎಸ್ ಮೇಡಮ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ತಮಗೂ ಕೂಡ ಧನ್ಯವಾದ. ನನ್ನನ್ನು ಇಲ್ಲಿಗೆ ಕರೆಸ್ಬಿಟ್ಟು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀರಾ. ತಮಗೆ ನನ್ನ ಇಡೀ ಕಲಬುರಗಿ ಜಿಲ್ಲೆ ಜನತೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು, ಜಿ ನ್ಯೂಸ್ ಚಾನಲ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮೇಡಮ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಕುಮಾರಿ ರಾಜೇಶ್ವರಿ ಸಾವುವಾಡಿಯವರ ಸಾಧನೆಯ ಬದುಕು ಹೇಗಿತ್ತು ಅಂತ ಸಾಕಷ್ಟು ಮಹಿಳೆಯರಿಗೆ ಪ್ರೇರಣೆಯಾಗಿದ್ದಾರೆ. ಇವರ ಮುಂದಿನ ಬದುಕು ಶುಭವಾಗ್ಲಿ ಅಂತ ಹಾರೈಸ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.